ಸರ್ ನಮ್ಮ ಹೆಸರು ಚುಂಚೇಗೌಡ ಅಂತ. ನಮ್ಮ ವಿಷ್ಣುವರ್ಧನ್ ಫ್ಯಾನ್ ನಾವು ಮಂಡ್ಯ ಡಿಸ್ಟಿಕ್ ಅವರು. ಸರ್ ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್ ಮೋನೋ ಟೈಪ್ ಇದು. ಇಲ್ಲಿ ಕೃಷ್ಣ ಗ್ರ್ಯಾಂಡು ಇದೆ. ಕೃಷ್ಣ ಗ್ರ್ಯಾಂಡ್ ಪಕ್ಕದಲ್ಲಿ ವಿಷ್ಣುವರ್ಧನ್ ಸ್ಟ್ಯಾಚು ಇದೆ. ಸ್ಟ್ಯಾಚು ಪಕ್ಕದಲ್ಲೇ ನಮ್ಮದು ಅಂಗಡಿ ಇರೋದು. ಇಲ್ಲಿ ಬಂದು 17 ವರ್ಷ ಆಯಿತು. ಇವಾಗ ಫಸ್ಟು ಸ್ವಲ್ಪ ಪಾನಿಪುರಿ ಸ್ಟಾರ್ಟ್ ಮಾಡೋದು. ನಮ್ಗೆ ಯಾಕೆ ಅದು ಸೆಟ್ ಆಗಲಿಲ್ಲ. ಆಮೇಲೆ ಇವಾಗ ಗೋಬಿ ಎಗ್ ರೈಸು ಫ್ರೈಡ್ ರೈಸು ಇದು ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ನಮಗೆ. ಸರ್ ನೋಡಿ, ಇವಾಗ ಎಗ್ ರೈಸು ತುಂಬ ಫೇಮಸ್ ಇದೆ. ನೋಡಿ ಒಂದು ಸಲ ಮಾಡಿ ತೋರಿಸ್ತೀನಿ. ಮನೇಲಿ ಮಾಡ್ಬೋದು ಆರಾಮಾಗಿ ಸಿಂಪಲ್ಲಾಗಿ. ಸ್ವಲ್ಪ ಆಯಿಲು, ಸ್ವಲ್ಪ ಈರುಳ್ಳಿ, ಸರ್ ಒಂದು ಅರ್ಧ ಈರುಳ್ಳಿ ಸರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು, ಸ್ವಲ್ಪ ಫ್ರೈ ಮಾಡಿಕೊಂಡು ಸರ್ ಮೊಟ್ಟೆ ಹಾಕ್ತಾಯಿದ್ದೀನಿ. ಸರ್ ನೋಡಿ, 2 ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ. 1 ಮೊಟ್ಟೆನೂ ಹಾಕಿ ಮಾಡ್ಕೋಬೋದು, ಬಟ್ ಮೊಟ್ಟೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕ್ಯಾಬೇಜ್ ಸ್ವಲ್ಪ, ಈರುಳ್ಳಿ ಸೊಪ್ಪು ಒಂದು ಸ್ವಲ್ಪ. ಸರ್ ಇಲ್ಲ ಸರ್, ಇದು ಎಲ್ಲ ಮೊಟ್ಟೆ ಜೊತೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಮೊಟ್ಟೆ ಎಲ್ಲ ಕ್ಲೀನಾಗಿ ಹಿಡ್ಕೊಳ್ಳುತ್ತೆ ಅದರಿಂದ. ಸರ್ ಸ್ವಲ್ಪ ಖಾರ, ಗ್ರೀನ್ ಚಿಲ್ಲಿ ಪೇಸ್ಟು ಸರ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಸರ್ ಸ್ವಲ್ಪ ರೈಸು, ಸರ್ ಇದು ಬುಲೆಟ್ ರೈಸ್ ಸರ್. ಸರ್ ಒಂದು ಮೀಡಿಯಮಾಗಿ ಬೇಯಿಸ್ಕೊಂಡು ಬಸ್ಕೊಂಡ್ರೆ ಸಾಕು. ಸ್ಟೀಮ್ ರೈಸು ಯಾವ್ದಾರು ಹಾಕ್ಬೋದು, ಬಟ್ ನಮಗೆ ಟೇಸ್ಟು ಇದು ಹಾಕಿದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಸರ್ ಸ್ವಲ್ಪ ಗರಂ ಮಸಾಲೆ, ಸಾಲ್ಟು ಎಷ್ಟು ಬೇಕಷ್ಟು ಸಾಲ್ಟು, ಚಿಲ್ಲಿ ಪೌಡ್ರು, ಸೋಯಾ ಸಾಸ್ ಸ್ವಲ್ಪ. ಸರ್ ಅದು ಹುಳಿಗೆ ಚೆನ್ನಾಗಿರುತ್ತೆ ಸರ್. ಹುಳಿಗೆ ಕಲರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸರ್ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಸರ್ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸರ್ ಅದು. ಸರ್ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ನಾವು ಸ್ಕೂಲಿಂದ ಡೈರೆಕ್ಟು ಇಲ್ಲಿಗೆ ಬರ್ತೀವಿ. ಹೊಟ್ಟೆ ಹಸಿದಾಗ ಅಂಕಲ್ 10 ರೂಪಾಯಿ ಕೊಟ್ಟರು ಕೊಡ್ತಾರೆ. ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸರ್ ಇಲ್ಲಿ ನಾವು ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಆಯಿಲು ಸರ್, ಒಂದು 2 ಸ್ಪೂನ್ ಆಯಿಲು, ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸರ್ ಒಂದು ಅರ್ಧ ಸ್ಪೂನು. ಸ್ವಲ್ಪ ಫ್ರೈ ಮಾಡಿಕೊಂಡು ಕ್ಯಾಬೇಜು, ಬೀನ್ಸು, ಆಮೇಲೆ ಈರುಳ್ಳಿದು ಹೂವು ಬರುತ್ತಲ್ಲ ಸರ್ ಅದು, ಸೊ ಇಷ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಚಟ್ನಿ ಸರ್ ಒಂದು ಅರ್ಧ ಸ್ಪೂನ್ ಚಟ್ನಿ, ಖಾರ ಎಷ್ಟು ಬೇಕೋ ಅಷ್ಟು ಚಟ್ನಿ. ರೈಸ್ ಹಾಕ್ತಾಯಿದ್ದೀನಿ ಸರ್, ಬುಲೆಟ್ ರೈಸ್ ಸರ್. ಸರ್ ಒಂದು ಮೀಡಿಯಮ್ ಸರ್, ಸ್ವಲ್ಪ ಗಟ್ಟಿ ಇದ್ದಾಗಲೇ ಬಸಿಬೇಕಾಗತ್ತೆ. ಯಾಕಂದರೆ ಜಾಸ್ತಿ ಇದು ಸ್ವಲ್ಪ ಉದುರಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಗರಂ ಮಸಾಲೆ, ಸಾಲ್ಟು ಸರ್, ಇದು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಸರ್ ಸ್ವಲ್ಪ ಅದು ಹುಳಿ ಬರಂದರೆ ಹುಳಿಗೆ ಇದಕ್ಕೆ ಇದಾಗತ್ತೆ ಸರ್. ಸ್ವಲ್ಪ ಚಿಲ್ಲಿ ಸಾಸು, ಇಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸರ್ ಮನೆಯಲ್ಲೂ ಸಿಂಪಲ್ಲಾಗಿದೆ ಸರ್, ಮಾಡ್ಕೋಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಸರ್. ಬಾಳೆಲೆನೆ ಸರ್, ಪ್ಲೇಟಿಗೆಲ್ಲ ಬಾಳೆಲೆನೇ ಹಾಕೋದು ಸರ್. 1 ಪ್ಲೇಟ್ 40 ರೂಪೀಸ್ ಸರ್. ಸ್ಕೂಲಿಂದ ಈ ಕಡೆ ಬರ್ತಾ ಇರ್ತೀವಿ. ಎಷ್ಟು ದುಡ್ಡು ಇರುತ್ತೋ ಅಷ್ಟು ಅಂಕಲಿಗೆ ಕೊಡ್ತೀವಿ, ಅವ್ರು ಹಾಕ್ಕೊಡ್ತಾರೆ ಸರ್. ಹೋಟ್ಲಿಗೂ ತುಂಬ, ಯಾಕೆಂದರೆ ಹೋಟ್ಲಲ್ಲಿ 1 ಪ್ಲೇಟ್ ಬಂದು 150-200 ರೂಪಾಯಿ ಇರುತ್ತೆ. ನಮ್ಮದ್ರಲ್ಲಿ 40 ರೂಪಾಯಿ ಕೊಡ್ತೀವಿ ನಾವು. ರೈಟ್ಗಳು ಕಮ್ಮಿ ಇರುತ್ತೆ. ಫಸ್ಟ್ ಕಸ್ಟಮರು ಇವಾಗ ಸ್ವಲ್ಪ ಪ್ರಾಬ್ಲಮಲ್ಲಿ ಇರ್ತಾರೆ, ಅವ್ರಿಗೂ ಅಮೌಂಟ್ಗಳು ಇರೋಲ್ಲ, ಏನಿರಲ್ಲ. ಅವ್ರಿಗೂ ಒಂದು ಸ್ವಲ್ಪ ಇವಾಗ ನಮ್ಮದು ಅಂದರೆ ಕಮ್ಮಿ ಬೀಳುತ್ತೆ, ಆ ಹೋಟ್ಲಲ್ಲಾದರೆ ಡಬಲ್ ಆಗುತ್ತೆ ಸರ್. ಮಳೆ ಬಿತ್ತಂದರೆ ಮಳೆ ಬಂದು ನಿಂತೋಗ್ಬಿಟ್ರೆ ನಮಗೆ ಸ್ವಲ್ಪ ನಡೀತದೆ ಸರ್. ಮಳೆ ಬರ್ತಾನೆ ಇದೆ, ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೂ ಬಿಸ್ನೆಸ್ಸು ಸರ್. ಕೊರೋನಾ ಟೈಮಲ್ಲಿ ನಾವು ಇದು ಹಾಕೋಂಗಿಲ್ಲ ಅಂತ ಇದು ಮಾಡಿದ್ರು. ಆವಾಗ ನಾವು ತರಕಾರಿ ವ್ಯಾಪಾರ, ಈ ಥರ ಎಲ್ಲ ಹೂವು ವ್ಯಾಪಾರ ಆ ಥರ ಸ್ವಲ್ಪ ದಿವಸ ಮಾಡ್ಕೊಂಡಿದ್ದು. ಆಮೇಲೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಇವಾಗ ನಾವು ಅವಾಗಿಂದಂತೂ ಚಿಕ್ಕ ವಯಸ್ಸಿಂದ ನಮಗೆ ವಿಷ್ಣುವರ್ಧನ್ ಅಭಿಮಾನಿ ನಾವು. ಆಗಿಂದ ನಾವು ಬೇರೆ ಯಾವುದೂ ಇದಿಲ್ಲ ಸರ್. ನಮ್ಮ ವಿಷ್ಣುವರ್ಧನ್ ಬಿಟ್ಟು 4 ವರ್ಷ ಆಯಿತು ಸರ್. 4 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ ಸ್ಟ್ಯಾಚುದು. ಅದು ನಮಗೆ ಒಂದು ಬಾವುಟ ಇದು ಮಾಡೋದು, ಅದು ಒಂದು ಸ್ಟ್ಯಾಚು ಮಾಡಿಸೋಣ ಅಂತ ಒಂದು ಐಡಿಯಾ ಬಂತು. ಅದಕ್ಕೆ ವಿಷ್ಣುವರ್ಧನ್ದು ನಮ್ಮ ಫ್ರೆಂಡ್ ಒಬ್ಬರು 2 ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂತು. ಆಮೇಲೆ ವಿಷ್ಣು ಸಂಘದವ್ರನ್ನ ಕರೆಸ್ಬಿಟ್ಟು ಅವ್ರ ಕಡೆಯಿಂದ ಮಾತಾಡಿ ಒಂದು ಸ್ಟ್ಯಾಚು ಮಾಡಿಸ್ತು. ನನ್ನ ಹೆಸರು ಚುಂಚೇಗೌಡ ಅಂತ. ನೋಡಿ, ಫ್ರೈಡ್ ರೈಸ್ ಇವಾಗ ಮಾಡಿದ್ದೀವಿ.
ಮನೇಲೂ ಸಿಂಪಲ್ ಆಗಿದೆ, ಮಾಡ್ಕೋಬೋದು. ನೋಡಿ ನಮ್ಮ ಅಂಗಡಿಗೆ ಬಂದು ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ.